ಎಸ್ ನಮ್ಮ ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತ ಗರ್ಭಧಾರಣ ತಜ್ಞ ವೈದ್ಯರಾದಂತಹ ಡಾಕ್ಟರ್ ಸಿ ಶರತ್ ಕುಮಾರ್ ಅವರು ಇದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ ಗುರು. ನಮಸ್ಕಾರ ಅರವಿಂದ್. ಎಸ್ ಡಾಕ್ಟರ್ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಡಾಕ್ಟರ್, ಪ್ರತಿ ವಾರ ಒಂದೊಂದು ವಿಚಾರಗಳ ಬಗ್ಗೆ ನೀವು ಮಾಹಿತಿಯನ್ನು ಕೊಡ್ತಾ ಹೋಗ್ತೀರಾ. ಈ ಲೈಂಗಿಕತೆ ಮತ್ತು ಡಯಾಬಿಟಿಸ್ ಇದಕ್ಕೂ ಬಹಳ ಸಂಬಂಧ ಇದೆ ಅಂತ ನಾನು ಕೇಳ್ಪಟ್ಟಿದ್ದೇನೆ. ನನಗೆ ಗೊತ್ತಿಲ್ಲ, ನನ್ನ ವೈಯಕ್ತಿಕ ಪ್ರಶ್ನೆ. ಈ ಡಯಾಬಿಟಿಕ್ ಪೇಷಂಟ್ ಗಳಿಗೆ ಶಿಶ್ನದ ಸಮಸ್ಯೆ ಹೆಚ್ಚು ಅಂತ ಕೇಳ್ಪಟ್ಟಿದ್ದೀನಿ. ಇದು ನಿಜನಾ? ಹಾಗಾದ್ರೆ ಏನ್ ಸಮಸ್ಯೆಗಳು ಇರಬಹುದು ಡಾಕ್ಟರ್? ಬಹಳ ಒಳ್ಳೆ ಪ್ರಶ್ನೆ ಕೇಳಿದಿರಿ ಅರವಿಂದ್. ನೀವು ಬಹಳ ಸಂತೋಷ ಆಯ್ತು. ಯಾಕೆಂದ್ರೆ ಎಷ್ಟೋ ಸರಿ ಅವ್ರಿಗೆ ಡಯಾಬಿಟಿಸ್ ಇದೆ ಅನ್ನೋದು ಗೊತ್ತಾಗದೆ ಶಿಶ್ನ ಸಮಸ್ಯೆಯಿಂದ. ಶಿಶ್ನ ಸಮಸ್ಯೆ ಏನೋ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಯ್ತು, ಅಥವಾ ಮುಂದೋಗ್ಲಿ ಹಿಂದಕ್ಕೆ ಸರಿತಾ ಇಲ್ಲ, ಮೊದ್ಲು ಸರಿತಾ ಇತ್ತು, ಈಗ ಸರಿತಾ ಇಲ್ಲ, ಅಥವಾ ಇನ್ಫೆಕ್ಷನ್ ಅಂತ ಬಂದಾಗ ಬ್ಲಡ್ ಟೆಸ್ಟ್ ಮಾಡಿ ನೋಡಿದ್ರೆ ಶುಗರ್ ಇರುತ್ತೆ. ಬಹುತೇಕ ಜನಗಳನ್ನ ನಾನು ನೋಡಿದ್ದೀನಿ. ನನ್ನಲ್ಲೇ ಬರತಕ್ಕಂಥ ಪೇಷಂಟ್ಸ್ಗಳಲ್ಲಿ ಒಂದು 100ಕ್ಕೆ 4ರಿಂದ 5 ಪೇಷಂಟ್ಸ್ ಫಸ್ಟ್ ಟೈಮ್ ಡಯಾಬಿಟಿಸ್ ನಾವು ಡಿಟೆಕ್ಟ್ ಮಾಡಿರ್ತೀವಿ. ನೀವು ಮಾಡಿರ್ತೀರ, ಅವ್ರಿಗೆ ಗೊತ್ತಿರೋದಿಲ್ಲ. ಅವ್ರು ಬಂದಿದ್ ಬೇರೆ ಏನಕ್ಕೋ, ಆಮೇಲೆ ಡಯಾಬಿಟಿಸ್ ಅಂತ ಗೊತ್ತಾಗುತ್ತೆ. ಇದರಲ್ಲಿ ಏನಾಗುತ್ತೆ, ಡಯಾಬಿಟಿಸ್ ನಲ್ಲಿ ಬಹಳ ಮುಖ್ಯವಾದ್ದು ಅಂತಂದ್ರೆ ಇನ್ಫೆಕ್ಷನ್ಸ್. ಎಲ್ರಿಗೂ ಗೊತ್ತಿದೆ, ಸೋಂಕುಗಳು. ಈ ಕಾಲ್ ಬೆರಳಲ್ಲೋ ಅಥವಾ ಕೈ ಬೆರಳಲ್ಲೋ ಆದ್ರೆ ಇಮ್ಮಿಡಿಯೇಟ್ ಆಗಿ ಹೋಗ್ತಾರೆ, ಇದೇನೋ ಡಾಕ್ಟ್ರೆ ಗ್ಯಾಂಗ್ರೀನ್ ಆಗ್ತಾ ಐತೆ, ವಾಸಿ ಆಗ್ತದೆ. ತಕ್ಷಣ ಡಾಕ್ಟ್ರು ಬ್ಲಡ್ ಶುಗರ್ ಚೆಕ್ ಮಾಡ್ತಾರೆ, ಇಮ್ಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಇನ್ಸುಲಿನ್ ಹಾಕ್ಬಿಟ್ಟು ಗಾಯನ ವಾಸಿ ಮಾಡ್ತಾರೆ, ಬ್ಯಾಂಡೇಜ್ ಹಾಕ್ಬಿಟ್ಟು ಕಳಿಸ್ತಾರೆ. ವಾರ 15 ದಿವಸದಲ್ಲಿ ವಾಸಿ ಆಗುತ್ತೆ. ಇನ್ಮೇಲೆ ಎಚ್ಚರಿಕೆಯಿಂದ ಇರಿ, ನೀವು ಗಾಯಗಳು ಮಾಡ್ಕೊಬೇಡಿ ಅಂತ ಹೇಳ್ತಾರೆ. ಅಂದ್ರೆ ಅದು ಗ್ಯಾಂಗ್ರೀನು ಕಾಲ್ ತೆಗಿಯೋರ್ಗು ಕೈ ತೆಗಿಯೋರ್ಗು ಬಿಡೋದಿಲ್ಲ ಯಾರು. ಆದ್ರೆ ಈ ಶಿಶ್ನಳ ಒಳಗಡೆ ಗಾಯ ಆದಾಗ ಅದನ್ನ ಯಾರಿಗೂ ತೋರಿಸ್ಕೊಳ್ಳಲ್ಲ. ನಿಜ. ಈ ಮುಂದೊಗ್ಲಲ್ಲಿ ಏನಾಗುತ್ತೆ, ಕ್ರ್ಯಾಕ್ಗಳಾಗ್ತವೆ ಫಸ್ಟ್ ಟೈಮ್. ಅದು ಈ ಮೊದಲು ಹಿಂದಕ್ಕೆ ಸರಿತಾ ಇದ್ದಿದ್ ಮುಂದೊಗ್ಲು ಹಿಂದಕ್ಕೆ ಹೋಗೋದೇ ಇಲ್ಲ. ಸರ್ಕಮ್ಸ್ಕ್ರೈಬ್ಡ್ ಪೀಪಲ್ ಅಲ್ಲಿ, ಅಂದ್ರೆ ಯಾರಲ್ಲಿ ಮುಂದೊಗ್ಲನ್ನ ತೆಗೆದು ಹಾಕಿರೋದಿಲ್ಲ, ಅವರಲ್ಲಿ ಮುಂಚೆ ಹಿಂದಕ್ಕೆ ಸರಿತಾ ಇದ್ದಿದ್ದು ಚರ್ಮ ಯಾಕೋ ಸರಿಯೋದಿಲ್ಲ, ಟೈಟ್ ಆಗ್ತಾ ಬರ್ತದೆ. ಅದನ್ನ ಹಿಂದಕ್ಕೆ ಎಳ್ಕೊಳಕ್ ಹೋದ್ರೆ ನೋವಾಗಕ್ ಶುರು ಆಗುತ್ತೆ. ಹಾಗೆ ಅಲ್ಲಲ್ಲೇ ಬಿರುಕುಳು ಬಿಡುತ್ತೆ. ಆಗೇನಾಗುತ್ತೆ, ಹಿಂದಕ್ಕೆ ಸರ್ಕ್ಸೋದೇ ಬಿಟ್ಬಿಡ್ತಾರೆ. ಯಾಕೆಂದ್ರೆ ಹಿಂದಕ್ಕೆ ಸರ್ಕ್ಸಕ್ ಹೋದ್ರೆ ನೋವಾಗುತ್ತಲ್ಲ ಅಂತ. ಅದು ಹಾಗೆ ಒಂದ್ 15 ದಿವಸ 1 ತಿಂಗಳು ಬಿಟ್ಬಿಟ್ರೆ ಪೂರ್ತಿ ಅದು ಕಾಂಟ್ರಾಕ್ಟ್ ಆಗೋಗುತ್ತೆ. ಆಮೇಲೆ ಏನ್ ಮಾಡಿದ್ರು ಹಿಂದಕ್ಕೆ ಹೋಗೋದಿಲ್ಲ, ಪೂರ್ತಿ ಗಟ್ಟಿಯಾಗಿ ಹೋಗುತ್ತೆ. ಒಳಗಡೆ ಎಲ್ಲ ಇನ್ಫೆಕ್ಷನ್ಸ್ ಆಗುತ್ತೆ. ಅದಕ್ಕೆ ಬಲನೋಪಾಸ್ತೈಟಿಸ್ ಅಂತ. ಈ ಬಲನೋಪಾಸ್ತೈಟಿಸ್ ಅಲ್ಲಿ ಏನಾಗುತ್ತೆ, ಈ ಮುಂದೋಗ್ಲ ಒಳಗಡೆ ಚರ್ಮ, ಮ್ಯೂಕಸ್ ಮೆಂಬ್ರೇನು ಮತ್ತು ಚರ್ಮ ಏನಿದೆ ಅದೆಲ್ಲ ಇನ್ಫೆಕ್ಷನ್ ಆಗೋದು. ಈ ಡಯಾಬಿಟಿಸ್ ಅಲ್ಲಿ ಬಹಳ ಮುಖ್ಯವಾದ ಒಂದು ಅಂಶ ಅಂತಂದ್ರೆ, ಯಾವುದೇ ಸಣ್ಣ ಪುಟ್ಟ ಇನ್ಫೆಕ್ಷನ್ ಆದ್ರೂ ಬೇಗ ವಾಸಿ ಆಗಲ್ಲ. ಎಸ್ಪೆಷಲಿ ಇಲ್ಲಿ ಪೀನಿಸ್ ಒಳಗಡೆ ಏನಾಗುತ್ತೆ, ತೊಳೆಯಕ್ ಅಲ್ಲಿ ಜಾಗ ಇಲ್ಲ, ಚರ್ಮ ಹಿಂದಕ್ಕೆ ಸರ್ಗೋದಿಲ್ಲ, ಆಂಟಿಬಯೋಟಿಕ್ ಅಲ್ಲಿ ಹಾಕಕ್ಕಾಗಲ್ಲ. ಅದಕ್ಕೆ ಇನ್ಫೆಕ್ಷನ್ಸ್ ಎಷ್ಟು ಇನ್ಫೆಕ್ಷನ್ಸ್ ಆಗೋಗುತ್ತೆ ಅಂತಂದ್ರೆ ಅದು ಫೈಮೋಸಿಸ್ ಆಗೋಗುತ್ತೆ, ಬಿಗಿ ಮುಂದೋಗ್ಲಾಗೋಗುತ್ತೆ. ಮುಂಚೆ ನಾರ್ಮಲ್ ಇದ್ದಿದ್ದು ಕೇಳಿದಾಗ ಮೊದ್ಲೆಲ್ಲ ಹಿಂದಕ್ಕೆ ಹೋಗ್ತಾ ಇತ್ತು ಡಾಕ್ಟ್ರೆ, ಈಗ ಹೋಗ್ತಾ ಇಲ್ಲ. ಏನಕ್ಕೆ ಅಂತ ನೋಡಿದ್ರೆ ಅಲ್ಲಿ ಬಲನೋಪಾಸ್ತೈಟಿಸ್ ಆಗ್ಬಿಟ್ಟು ಹಿಂದಕ್ಕೆ ಹೋಗ್ತಾ ಇರೋದಿಲ್ಲ. ಸೊ ಇನ್ಫೆಕ್ಷನ್ ಇಸ್ ದ ಫಸ್ಟ್ ಸೈನ್. ಎಷ್ಟೋ ಜನ ಪೀನಿಸ್ ಇನ್ಫೆಕ್ಷನ್ ಆದಾಗ ವೈದ್ಯರ ಹತ್ರ ಹೋದಾಗ ಅವ್ರಿಗೆ ಡಯಾಬಿಟಿಸ್ ಗೊತ್ತಾಗುತ್ತೆ. ಎರಡನೇದು ಎರೆಕ್ಟೈಲ್ ಡಿಸ್ಫಂಕ್ಷನ್, ನಿಮಿರಿಕೆ ದೋಷ. ಈ ಡಯಾಬಿಟಿಸ್ ನಲ್ಲಿ ಎರಡನೇ ಪ್ರಮುಖವಾದ ಒಂದು ತೊಂದರೆ ಅಂದ್ರೆ ನರಗಳ ದೌರ್ಬಲ್ಯ. ಈ ಕೈಗಳು ಕಾಲುಗಳು ನರಗಳು ದೌರ್ಬಲ್ಯ ಆದಾಗ ಸುಲಭವಾಗಿ ಪತ್ತೆ ಹಚ್ಚಬಹುದು. ಬಂದು ಹೇಳ್ತಾರೆ ಕೈ ಕಾಲುಗಳು ಯಾಕೋ ಅದಕ್ಕೆ ಪೆರಿಫರಲ್ ನ್ಯೂರೈಟಿಸ್ ಅಂತೀವಿ. ಸಾಮಾನ್ಯವಾಗಿ ನಮ್ನೆಸ್ ಆಫ್ ದಿ ಫಿಂಗರ್ಸ್ ಇಂದ ಶುರುವಾಗುತ್ತೆ. ಯಾಕೋ ಕೈಯೆಲ್ಲ ಜೋವು ಹಿಡಿತದೆ ಡಾಕ್ಟ್ರೆ, 1 ಗಂಟೆ 2 ಗಂಟೆ ಆದ್ರೂ ಜೋ ಬಿಡೋದೇ ಇಲ್ಲ. ಕಾಲುಗಳು ಯಾಕೋ ಸ್ಪರ್ಶತೆ ಕಳ್ಕೊಂಡಿದ್ದೇವೆ. ಈ ನಾನು ಬೆಂಕಿ ಮೇಲೆ ನಡೆದ್ರು ಏನು ಬೆಂಕಿನೇ ಗೊತ್ತಾಗಲ್ಲ, ಮುಳ್ಳು ಚುಚ್ಚಿದ್ ಗೊತ್ತಾಗಲ್ಲ ಅಂತ ಅಂತಾರೆ. ಅವಾಗ ನೋಡಿದ್ರೆ ಡಯಾಬಿಟಿಸ್ ಇರ್ತದೆ. ಡಯಾಬಿಟಿಕ್ ನ್ಯೂರೋಪತಿ ತರ ಡಯಾಬಿಟಿಕ್ ಪೀನೋಪತಿ ಆಗ್ತದೆ. ಇನ್ಫ್ಯಾಕ್ಟ್ ಫಸ್ಟ್ ನರ್ವ್ ಡ್ಯಾಮೇಜ್ ಆಗತ್ತೆ ಪೀನೇಲ್ ನರ್ವೆ. ಪೆರಿಫರಲ್ ನರ್ವ್ ಡ್ಯಾಮೇಜ್ ಆಗೋದಕ್ಕಿಂತ ಮುಂಚೆ ಪೀನೇಲ್ ನರ್ವ್ ಡ್ಯಾಮೇಜ್ ಆಗುತ್ತೆ. ಎರೆಕ್ಟೈಲ್ ಡಿಸ್ಫಂಕ್ಷನ್ ಇಸ್ ಒನ್ ಆಫ್ ದ ಫಸ್ಟ್ ಸೈನ್ ಆಫ್ ಡಯಾಬಿಟಿಸ್. ಎಷ್ಟೋ ಜನ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಬಂದವರಿಗೆ ಬ್ಲಡ್ ಶುಗರ್ ಚೆಕ್ ಮಾಡಿದಾಗ ಫಾರ್ ದಿ ಫಸ್ಟ್ ಟೈಮ್ ಶುಗರ್ ಡಯಾಗ್ನೋಸಿಸ್ ಆಗಿರುತ್ತೆ. ಅವ್ರು ಒಪ್ಪದೇ ಇಲ್ಲ. ಪೇಷಂಟ್ಸ್ ಆರ್ಗ್ಯುಮೆಂಟ್ ಮಾಡ್ತಾರೆ, ನಂಗೆ ಶುಗರೇ ಇಲ್ಲ, ನಮ್ಮ ಅಪ್ಪಂಗೂ ಇಲ್ಲ, ನಮ್ಮ ಅಮ್ಮಂಗೂ ಇಲ್ಲ, ನಮ್ಮ ಕುಟುಂಬದಲ್ಲೇ ಶುಗರ್ ಇಲ್ಲ, ನನಗೆ ಯಾಕೆ ಬರ್ತದೆ ಅಂತ. ಆಯ್ತು ಸಮಯ ಹೋಗಿ ಚೆಕ್ ಮಾಡಿಸಿ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ಅಂದಾಗ ಇಷ್ಟುದ್ದು ಬರ್ತಾ 500, 400, 600, ಏನು ತೆಂಡೂಲ್ಕರ್ಗಿಂತ ಜಾಸ್ತಿ ಸ್ಕೋರ್ ಹೊಡೆದಿರ್ತಾರೆ. ಎಸ್ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ರಂಗನಾಥ್ ಅಂತ ಅಂದ್ಬಿಟ್ಟು ತುಮಕೂರಿಂದ. ನಮಸ್ಕಾರ ರಂಗನಾಥ್ ಅವರೇ.
ಓಕೆ, ಕರೆ ಕಟ್ ಆಗಿದೆ ನಮಗೆ. ಮತ್ತೊಬ್ರು ಓಕೆ, ಅಂತ ಸಂದರ್ಭದಲ್ಲಿ ಇವಾಗ ಏನು ಆ ರೀತಿ ಆಯ್ತು ಅಂತ ಅನ್ಬಿಟ್ಟು ನಾವು ಡಯಾಬಿಟಿಕ್ ಪೇಷಂಟ್ ಗಳಿಗೆ, ಸೊ ಅದರಿಂದ ಏನ್ ಡಿಸ್ಫಂಕ್ಷನಿಂಗ್ ಸ್ಟಾರ್ಟ್ ಆಗುತ್ತೆ? ಎರೆಕ್ಟೈಲ್ ಡಿಸ್ಫಂಕ್ಷನ್ ಶುರು ಆಗುತ್ತೆ. ಓಕೆ, ಮೊದಲನೇದು ಇನ್ಫೆಕ್ಷನ್ಸ್, ಎರಡನೇದು ಎರೆಕ್ಟೈಲ್ ಡಿಸ್ಫಂಕ್ಷನ್, ಮೂರನೇದು ಪೀನೈಲ್ ಶ್ರಿಂಕಿಂಗ್ ಆಫ್ ದಿ ಪೀನಿಸ್. ಹೇಳ್ತಾರೆ, ಮುಂಚೆ ನಂದು ಪೀನಿಸ್ ತುಂಬಾ ಚೆನ್ನಾಗಿತ್ತು ಡಾಕ್ಟ್ರೆ, ನಿಮ್ರಿಕೆ ಉಂಟಾದಾಗ 6 ಇಂಚ್ 7 ಇಂಚ್ ಇತ್ತು, ಯಾಕೋ ಇತ್ತೀಚೆಗೊಂದು 6 ತಿಂಗಳಿಂದ 1 ವರ್ಷದಿಂದ ಕಡಿಮೆ ಆಗ್ತಾ ಬರ್ತಾ ಇದೆ, ಶ್ರಿಂಕ್ ಆಗ್ತಾ ಇದೆ, ಪೀನಿಸ್ ಈಗ ಬರೀ 3 ಇಂಚ್ ಆಗ್ತಾ ಇದೆ, ನಿಮ್ರಿಕೆ ಉಂಟಾದಾಗ್ಲೂ ಗಡಿಸ್ತಾನೆ ಇರಲ್ಲ ಅಂತ. ಇದಕ್ಕೆ ಕಾರಣ ಅಂತಂದ್ರೆ ಈ ರಕ್ತ ಚಲನೆ ಕಡಿಮೆ ಆಗುತ್ತೆ. ಡಯಾಬಿಟಿಸ್ ನಲ್ಲಿ ಇನ್ವೇರಿಯಬಲಿ ಏನಾಗಿರ್ತದೆ, ಜೊತೆ ಒಬಿಸಿಟಿನೂ ಇದ್ದೇ ಇರುತ್ತೆ. ಡಯಾಬಿಟಿಸ್ ಅಂಡ್ ಒಬಿಸಿಟಿ ದೇ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಓಕೆ, ಹೈಪರ್ ಕೊಲೆಸ್ಟ್ರೀಮಿಯಾ, ಹೈಪರ್ ಟ್ರೈಗ್ಲಿಸರಿಡೀಮಿಯಾ ಅಂಡ್ ಡಯಾಬಿಟಿಸ್ ಆಲ್ಸೋ ದೇ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಓಕೆ, ಅಲ್ಲೇನಾಗುತ್ತೆ, ಈ ಲಿಪಿಡ್ಸ್ ಜಾಸ್ತಿ ಆದಾಗ, ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಆದಾಗ, ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಅತಿರೋಮ ಫಾರ್ಮ್ ಆಗುತ್ತೆ. ಓಕೆ, ಈ ಬ್ಲಡ್ ವೆಸಲ್ಸ್ ಅಲ್ಲಿ ಯಾವ ರಕ್ತನಳಿಕೆನಲ್ಲೂ ಕೂಡ ಒಳಗಡೆ ಹೋಗಿ ಈ ಅಥಿರೋಸ್ಕ್ಲೋರಿಸಿಸ್ ಆಗ್ಬೋದು. ಆದ್ರೆ ಫಸ್ಟ್ ಆರ್ಟರಿ ಡೆವಲಪ್ ಆಗದೆ ಪೀನೈಲ್ ಆರ್ಟರಿನಲ್ಲಿ. ಎರೆಕ್ಟೈಲ್ ಡಿಸ್ಫಂಕ್ಷನ್ ಆದಾಗ ಅವ್ರಿಗೆ ಪೀನೈಲ್ ಆರ್ಟರಿಯೋಗ್ರಾಮ್ ಮಾಡಿದಾಗ ಆಗ್ಲೇ ಅವ್ರಿಗೆ ಅಥಿರೋಸ್ಕ್ಲೋರಿಸಿಸ್ ಆಗ್ಬಿಟ್ಟು ಆಗ್ಲೇ ರಕ್ತ ಚಲನೆ ಕಡಿಮೆ ಆಗಿ ಪೀನಿಸ್ ಎರೆಕ್ಷನ್ ಕಮ್ಮಿ ಆಗಿರ್ತದೆ, ಸೈಜ್ ಗಾತ್ರನೂ ಕಮ್ಮಿ ಆಗುತ್ತೆ. ಅದಾದ್ಮೇಲೆ ಹಾರ್ಟ್ಗೆ ಹೋಗುತ್ತೆ. ಹೋದ್ರೆ ಏನಾಗುತ್ತೆ, ಜನ ಓಡೋಗ್ಬಿಡ್ತಾರೆ ಕಾರ್ಡಿಯಾಲಜಿಸ್ಟ್. ಇನ್ನು ಚೆಸ್ಟ್ ಪೈನ್ ಬರೋದೇ ತಡ, ಆಗ್ಲೇ ಆಂಬ್ಯುಲೆನ್ಸ್ ಬಂದು ಕರ್ಕೊಂಡೋಗಿರ್ತದೆ. ಅದೇ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆದಾಗ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಲ್ಲೇನಾಗುತ್ತೆ, ಹಾರ್ಟ್ ಅಲ್ಲಿಗೆ ಕರನರಿ ಆರ್ಟ್ರಿಗೆ ಹೋಗಿ ರಕ್ತ ಚಲನೆ ಕಡಿಮೆ ಆದ್ರೆ ಹೇಗೆ ಆಂಜೈನಾ ಆಗ್ಬಿಟ್ಟು ಚೆಸ್ಟ್ ಪೈನ್ ಬಂದ್ಬಿಟ್ಟು ಓಡೋಗಿ ಆಂಜಿಯೋಗ್ರಾಮ್ ಮಾಡ್ಬಿಟ್ಟು ಅದ್ ಇಮಿಡಿಯೇಟ್ ಆಗಿ ಆಂಜಿಯೋಪ್ಲಾಸ್ಟಿನೋ, ಇಂಪೋರ್ಟೆಡ್ ಸ್ಟೆಂಟೋ ಅಥವಾ ಇಂಡಿಯನ್ ಸ್ಟೆಂಟೋ ಅಥವಾ ಓಪನ್ ಹಾರ್ಟ್ ಸರ್ಜರಿನೋ, ಯಾವ ಅವ್ರಿಗೆ ಡೆಬಿಟ್ ಕಾರ್ಡ್ ಇದೆಯಾ, ಕ್ರೆಡಿಟ್ ಕಾರ್ಡ್ ಇದೆಯಾ, ಇನ್ಶೂರೆನ್ಸ್ ಇದೆಯಾ ನೋಡ್ಕೊಂಡು ಮಾಡ್ತಾರೆ. ಅದೇ ಪೀನೈಲ್ ಆರ್ಟ್ರಿಗೆ ಯಾರು ಮಾಡಲ್ಲ.